ವೀಕ್ಷಕರೇ, ನಾನು ಇವಾಗ ಗೋಪಾಳ ಕೂಡ ಸೆಕೆಂಡ್ ಸ್ಟೇಜಲ್ಲಿದ್ದೀನಿ. ಇಲ್ಲಿ ನೀರು ಸರಬರಾಜು ಅಧಿಕಾರಿಗಳು ನಾಪತ್ತೆ ಬಿಟ್ಟಿ ಕೊಡಿ ಅಂತ ಇಲ್ಲ ಸ್ಥಳೀಯರು ಆಗ್ರಹಿಸ್ತಿದ್ದಾರೆ. ಹಾಗೆಯೇ ಇಲ್ಲೊಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ, ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ನೀರಿಲ್ಲ, ಕುಡಿಯಲು ನೀರಿಲ್ಲ. ನೀರು ಕೇಳಿದ್ರೆ ಟ್ಯಾಂಕರಲ್ಲಿ ನೀರು ತಂದು ಕೊಡ್ತಾರೆ. ಇಲ್ಲಿ ಟ್ಯಾಂಕರಲ್ಲಿ ನೀರು ಕೊಟ್ಟಿದ್ದು ಒಂದು ಮನೆಗಾದರೆ ಇನ್ನೊಂದು ಮನೆಗಾಗಲ್ಲ. ಆ ಮನೆಗೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರೋ ಅಂತಹ ಇಲ್ಲಿ ಸ್ಥಳೀಯರು ನೀರು ಸರಬರಾಜು ಅಧಿಕಾರಿಗಳು ಎಲ್ಲಿ ಹೋದ್ರು ಅನ್ನೋದು ಇಲ್ಲಿಯವರು ಪ್ರಶ್ನೆ ಆಗಿದೆ. ಹಾಗೆಯೇ ಜಿಲ್ಲಾಡಳಿತ ತಕ್ಷಣವೇ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತದೆ ಕಾದು ನೋಡೋಣ. ಜಿಲ್ಲಾಧಿಕಾರಿಗಳು ಕೂಡ ಇವರಿಗೆ ಕರೆಕ್ಟಾಗಿ ಸೂಕ್ತ ಸಲಹೆಗಳನ್ನು ಕೊಟ್ಟು ನೀರು, ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಬೆಳಕು, ಗಾಳಿ, ನೀರು ಈ ಮನುಷ್ಯನಿಗೆ ಅಗತ್ಯವಾಗಿದೆ. ಇಲ್ಲಿ ನೀರು ಕೊಡದೇ ಇರೋ ಕಾರಣ ಏನು ಅನ್ನೋದು ಪ್ರಶ್ನೆ ಆಗಿದೆ. ಈಗ ಜನ ಏನಂತಾರೆ ನಾವು ಕೇಳಿ ತಿಳಿಯೋಣ.